ಹೇಳ್ತಾ ಇದ್ದೆ ಯುದ್ಧದ ಆಘಾತದಿಂದ ಭಾರತಕ್ಕೂ ಎಫೆಕ್ಟ್ ಆಗಿದೆ ಅಂತ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧ ಸಾರಿದೆ. ಅದರ ಪರಿಣಾಮ ಭಾರತದಲ್ಲಿ, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಗ್ಯಾಸ್ಗೆ ಅಭಾವ ಬಂದ್ಬಿಟ್ಟಿದೆ. ಗ್ಯಾಸ್ ಸಿಗ್ತಾ ಇಲ್ಲ. ಹೋಟೆಲ್ಗಳಲ್ಲಿ ಇನ್ನು ಮುಂದೆ ದೋಸೆ, ಪೂರಿ, ವಡೆ, ರೋಟಿನೂ ಇಲ್ಲ. ಅಂದರೆ ಮೆನು ಕಟ್ ಮಾಡಿದ್ದಾರೆ ಅಂತ. ಕೇಳಿದ್ದೆಲ್ಲ ಕೊಡೋಕ್ಕಾಗಲ್ಲ ಅವ್ರ ಕೈಲಿ. ಈಗ ಕೊಟ್ಟಿದ್ದನ್ನೇ ದುಡ್ಡು ಕೊಟ್ಟು ತಿನ್ನಬೇಕು ಅನ್ನೋ ಪರಿಸ್ಥಿತಿ ಇವಾಗ. ಕಾರಣ ಸಿಲಿಂಡರ್ ಕೊರತೆ ಆಗಿದೆ. ರಾಜಧಾನಿಯಲ್ಲಿ ಎಷ್ಟೋ ಹೋಟೆಲ್ಗಳು ಬಂದಾಗಿದ್ದಾವೆ. ಗ್ಯಾಸ್ ಸಿಲಿಂಡರ್ ಸಿಗದೇ ಹಲವಾರು ಹೋಟೆಲ್ಗಳು ಲಾಕ್ ಆಗಿದ್ದಾವೆ. ಇನ್ನು ಕೆಲವು ಹೋಟೆಲ್ಗಳಲ್ಲಿ ಸೀಮಿತ ತಿಂಡಿ ಮತ್ತು ಊಟ. ಬೆಳಗ್ಗೆ ವೆರೈಟಿ ತಿಂಡಿ ಮಾಡ್ತಿದ್ದವರು ಇವತ್ತು ಕೇವಲ ಒಂದೇ ಒಂದು ತಿಂಡಿ, ಮಧ್ಯಾಹ್ನ ನಾರ್ಮಲ್ ಊಟ, ಅನ್ನ ಸಾಂಬಾರು ಅಷ್ಟೇ. ಹಂಗೆ ಬಂದ್ಬಿಟ್ಟಿದೆ ಪರಿಸ್ಥಿತಿ. ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯ ದೇಶದ ಹಲವು ಹೋಟೆಲ್ಗಳಲ್ಲಿ ಇಂಥದ್ದೇ ಪರಿಸ್ಥಿತಿ. ಕಮರ್ಷಿಯಲ್ ಸಿಲಿಂಡರ್ ಸಿಗದೇ ಹೋಟೆಲ್ ಉದ್ಯಮ ತತ್ತರಿಸೋಗ್ತಾ ಇದೆ. ಹೊಣೆ ಯಾರಿದಕ್ಕೆ? ಈಗ ಹಳೆ ಕಾಲದಂಗೆ ಸೌದೆ ಒಲೆಯ ಮೊರೆ ಹೋಗಬೇಕಾಗುತ್ತೆ. ಇದಕ್ಕೆ ಹೊಣೆ ಯಾರು? ಕೇಂದ್ರ ಸರ್ಕಾರ ವೈಫಲ್ಯ ಅನುಭವಿಸ್ತಾ ಇದೆಯಾ ಅಥವಾ ಇದನ್ನು ನಿಭಾಯಿಸುವಲ್ಲಿ ಸಕ್ಸಸ್ ಆಗಿದೆಯಾ? ಯಾವ ರೀತಿಯಾಗಿ ಬಣ್ಣಿಸಲಾಗ್ತಾ ಇದೆ? ಇದರ ಜೊತೆಗೆ ಸಿಲಿಂಡರ್ ಕೊರತೆಯನ್ನು ನೀಗಿಸೋದು ಹೆಂಗೆ? ಯುದ್ಧ ಹೀಗೆ ಮುಂದುವರೆದ್ರೆ ಅಂತ. ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯ ಮಾತ್ರ ಅಲ್ಲ, ದೇಶಾದ್ಯಂತ ಗ್ಯಾಸ್ನ ಅಭಾವ ಇದೆ. ಉತ್ತರ ಭಾರತದ ಹಲವು ಕಡೆಗಳಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳು ಪರದಾಡ್ತಾ ಇದ್ದಾರೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ತಮಿಳುನಾಡಲ್ಲಿ ಜನ ಕ್ಯೂ ನಿಂತಿದ್ದಾರೆ ಗ್ಯಾಸ್ ತಗೊಳ್ಳಕ್ಕೆ. ದೇಶಾದ್ಯಂತ ರಾಜಕೀಯ ರಂಗು ಪಡ್ಕೊಳ್ತಾ ಇದೆ ಈ ಸಿಲಿಂಡರ್ ಅಭಾವ. ಲೋಕಸಭೆಯ ಒಳಗೂ ಮತ್ತು ಹೊರಗೂ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ನಿಭಾಯಿಸಕ್ಕೆ ಬಂದಿಲ್ಲ ಇವರಿಗೆ ಅಂತ. ಸಂಸತ್ ಮುಂದೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಪ್ರತಿಭಟನೆಯನ್ನು ಮಾಡೋದಕ್ಕೋದು. ವಿಪಕ್ಷ ನಾಯಕರು, ಕಾಂಗ್ರೆಸ್ ಸಂಸದರು ರಾಹುಲ್ ಗಾಂಧಿ ಅವರಿಗೆ ಸಾಥ್ ಕೊಟ್ಟರು. ವಿದೇಶಾಂಗ ನೀತಿಯ ವೈಫಲ್ಯ ಇದು ಅಂತ ರಾಹುಲ್ ಗಾಂಧಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈಗಾಗಲೇ ಗ್ಯಾಸ್ ಅಭಾವ, ಇನ್ನೇನು ಕೆಲವೇ ದಿನಗಳಲ್ಲಿ ತೈಲಕ್ಕೂ ಸಂಕಷ್ಟ ಬಂದರೂ ಬರ್ಬೋದು ಹಿಂಗೆ ಮುಂದುವರೆದ್ರೆ ಯುದ್ಧ ಅಲ್ಲಿ. ಇದೇ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಹೇಗೆ ನಿಭಾಯಿಸೋದು ಇದು? ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಇದ್ರ ಬಗ್ಗೆ. ಪ್ರಮುಖವಾಗಿ ಮೊದಲಿಗೆ ಬಸವರಾಜ್ ಸರ್ ನಿಮ್ಮನ್ನೇ ಕೇಳಿಬಿಡ್ತೀನಿ. ಇದು ವಿದೇಶಾಂಗ ನೀತಿಯ ವೈಫಲ್ಯನ? ಇದು ಕೇಂದ್ರ ಸರ್ಕಾರಕ್ಕೆ ನಿಭಾಯಿಸಕ್ಕಾಗಿಲ್ವಾ ಅಥವಾ ನಿಭಾಯಿಸಿದ್ದಕ್ಕೆ ಅಟ್ಲೀಸ್ಟ್ ತುಂಬಾ ತೊಂದರೆ ಆಗಿಲ್ಲ, ಈ ಮಟ್ಟಕ್ಕೆ ಬಂದಿದೆ ಅಂತ ಹೇಳ್ತೀರಾ? ಯಾವ ಥರ ಹೇಳ್ತೀರಿ? ಮುಂಚೆನೇ ತೀರ್ಪು ಕೊಟ್ಟು ಆಮೇಲೆ ಮಾತಾಡೋದು ಬೇಡ, ಮೊದಲು ಅರ್ಥ ಮಾಡ್ಕೊಂಡು ಆಮೇಲೆ ತೀರ್ಪಿಗೆ ಬರೋಣ. ಓಕೆ. ಈಗ ವಿದೇಶಾಂಗ ವ್ಯವಹಾರ ಖಾತೆ ಆಗಲಿ ಅಥವಾ ಮತ್ತು ಪೆಟ್ರೋಲಿಯಂ ಖಾತೆ ಆಗಲಿ ಯಾರ ಹತ್ರ ಇದೆ? ಕರ್ನಾಟಕ ಸರ್ಕಾರದ ಹತ್ರ ಇಲ್ಲ, ಯಾವುದೇ ರಾಜ್ಯ ಸರ್ಕಾರದ ಹತ್ರ ಇಲ್ಲ, ಅದಿರೋದು ಕೇಂದ್ರ ಸರ್ಕಾರದ ಹತ್ರ ಇರೋದು. ಹೀಗಾಗಿ ಹೆಚ್ಚುವರಿ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರವೇ ತಗೊಳ್ಬೇಕಾಗ್ತದೆ. ಅದು ಯಶಸ್ವಿ ಆದರೆ ಅದರ ಶ್ರೇಯಸ್ಸನ್ನಾಗಲಿ, ವಿಫಲವಾದರೆ ಅದರ ದೋಷವನ್ನಾಗಲಿ ಕೇಂದ್ರ ಸರ್ಕಾರವು ವಹಿಸಬೇಕಾಗ್ತದೆ. ಅಷ್ಟನ್ನು ನೋಡ್ಕೊಂಡು ಹೋಗೋಣ. ಈಗೇನಾಗಿದೆ, ಈ ಗ್ಯಾಸ್ ಸಮಸ್ಯೆ, ಗ್ಯಾಸಿನ ಶಾರ್ಟೇಜು, ಇದು ರೋಗ ಲಕ್ಷಣ. ಟೈಫಾಯ್ಡ್ ಆದರೆ ಜ್ವರ ಇರ್ತದೆ, ಶೀತ ಇರ್ತದೆ, ಏನೇನೋ ಇರ್ತದೆ, ಅದಕ್ಕೆ ಪ್ಯಾರಾಸಿಟಮಾಲ್ ಕೊಡಬೇಕು. ಆದರೆ ಟೈಫಾಯ್ಡ್ಗೂ ಔಷಧಿ ಕೊಡಬೇಕಲ್ಲ, ರೋಗಕ್ಕೆ ಔಷಧಿ ಕೊಡಬೇಕಾಗ್ತದೆ. ಕೇವಲ ಲಕ್ಷಣಗಳಿಗಲ್ಲ, ಇದು ರೋಗ ಲಕ್ಷಣ. ಇದು ಗ್ಯಾಸ್ ಆಗಲಿ ಪೆಟ್ರೋಲ್ ಆಗಲಿ ಶಾರ್ಟೇಜ್ ಇರೋದು ಇಟ್ ಈಸ್ ಅನ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್. ಅದು ಪೆಟ್ರೋಲಿಯಂ ಇಲಾಖೆ, ಅದಕ್ಕೆ ಬರೋಣ ಆಮೇಲೆ. ರೋಗ ಏನು? ಯುದ್ಧ. ಈ ಯುದ್ಧ ಅನ್ನೋ ರೋಗ ಇಡೀ ಜಗತ್ತಿನಲ್ಲಿ ಏನು ವಿದ್ಯಮಾನಗಳು ನಡೀತಾ ಇದ್ದಾವೆ. 2-3 ವರ್ಷಗಳಿಂದ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಏನು ನಡೀತಾ ಇದೆ, ಅಮೆರಿಕ ಮತ್ತು ಇರಾನ್ ಮಧ್ಯೆ ಏನು ನಡೀತಾ ಇದೆ, ಅಮೆರಿಕ ಮತ್ತು ಇರಾನ್ ಮಧ್ಯೆ ಏನು ಒಪ್ಪಂದ ಆಗಿತ್ತು ನ್ಯೂಕ್ಲಿಯರ್ ಟೆಕ್ನಾಲಜಿ ಬಗ್ಗೆ, ಆಮೇಲೆ ಅಮೆರಿಕ ಯಾಕೆ ಅದರ ಹಿಂದೆ ಸರಿದು ಮತ್ತೆ ಅದ್ರ ಬಗ್ಗೆ ವಿರೋಧ ಮಾಡೋಕ್ಕೆ ಶುರುವಾಯಿತು, ಇಸ್ರೇಲ್ ಯಾಕೆ ಮಧ್ಯೆ ಬಂತು, ಆ ಒಂದು ಪ್ಯಾಲೆಸ್ಟೈನ್ ವಿಚಾರದಲ್ಲಿ ಪ್ಯಾಲೆಸ್ಟೈನ್ಗಳ ಮೇಲೆ ಯಾವ ಥರ ಇಸ್ರೇಲ್ ಅಟ್ಯಾಕ್ ಮಾಡ್ತು, ಇಸ್ರೇಲಿನ ಉದ್ದೇಶ ಏನು, ಮಹತ್ವಾಕಾಂಕ್ಷೆ ಏನು, ಮತ್ತು ಅದೇ ಥರ ರಷ್ಯಾ ಉಕ್ರೇನ್ ಬಗ್ಗೆ ನಡೀತಾ ಇರೋ ಏನು ವಿಚಾರ, ಇದೆಲ್ಲದರ ಅರಿವು ವರ್ಷದ ಬಹುತೇಕ ಕಾಲ, ಅರ್ಧ ವರ್ಷ ಆದರೂ ವಿದೇಶದಲ್ಲಿರುವ ಪ್ರಧಾನಮಂತ್ರಿಗಳಿಗೆ ಗೊತ್ತಾಗ್ಲಿಲ್ವಾ? ಅಥವಾ ನಮ್ಮ ವಿದೇಶಾಂಗ ವ್ಯವಹಾರದ ಖಾತೆಯ ಮಂತ್ರಿಗಳಿಗೆ ಗೊತ್ತಾಗ್ಲಿಲ್ವಾ? ಯಾಕೆ ಹಠಾತ್ತಾಗಿ ಏನೋ ನಮಗೇನೋ ಏನಂತಾರೆ ಆಕಸ್ಮಿಕವಾಗಿ ಎರಗಿದಂಥ ಬಂದಂಥ ಆಘಾತ ಆಗಿದೆ ಅನ್ನೋ ರೀತಿ ಯಾಕೆ ಮಾತಾಡ್ತಿದ್ದಾರೆ? ಯಾಕಂದರೆ ನಿರ್ಮಲಾ ಸೀತಾರಾಮನ್ ಮೊನ್ನೆ ಬಜೆಟಿನ ಮೊದಲನೇ ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ, ಜಾಗತಿಕ ಸಂದರ್ಭ ಚೆನ್ನಾಗಿಲ್ಲ, ಇಲ್ಲಿ ಭಾಳ ತಲ್ಲಣಗಳಿದ್ದಾವೆ, ಇಲ್ಲಿ ವಿಷಮ ಪರಿಸ್ಥಿತಿ ಏರ್ಪಟ್ಟಿದೆ ಅಂತ ಹೇಳ್ಕೊಂಡ್ರಿ. ತಯಾರಿ ಏನು? ತಯಾರಿ ಅಂದರೆ ನಾಟ್ ಓನ್ಲಿ ಜಸ್ಟ್ ಬಫರ್ ಸ್ಟಾಕ್. ಇವ್ರು ಮಾತಾಡ್ತಿರೋದೇನು, ನಾವು ಬಫರ್ ಸ್ಟಾಕ್ ಇಟ್ಕೊಂಡಿದ್ವಿ, ದೇರ್ ಇಸ್ ಎ ಸ್ಟ್ರಾಟಜಿಕ್ ರಿಸರ್ವ್, ಒಂದು 70 ದಿನಕ್ಕೆ ಆಗುವಷ್ಟು ಇಟ್ಕೊಂಡಿದ್ವಿ ಅಂತ ಮಾತಾಡ್ತಾರೆ. ಸರಿ, ಅಷ್ಟು ಮಾತ್ರ ಅಲ್ಲ ನಿಮ್ಮ ಕೆಲಸ. ವಿದೇಶಾಂಗ ವ್ಯವಹಾರದ ಕೆಲಸ ಬೇರೆ ಇರ್ತದೆ. ಇದು ಪೆಟ್ರೋಲಿಯಂ ಇಲಾಖೆ ಕೆಲಸ. ವಿದೇಶಾಂಗ ವ್ಯವಹಾರ ಇಲಾಖೆ ಕೆಲಸ ಏನು? ಒಂದು ಒಳ್ಳೆಯ ವಿದೇಶಾಂಗ ನೀತಿಯನ್ನು ರೂಪಿಸುವುದು.
ಹೌದು ಹೌದು ನನ್ನ ವಿದೇಶಾಂಗ ನೀತಿ ಏನಿರಬೇಕು? ವರ್ಲ್ಡ್ ವಾರ್ 2ನೇ ವಿಶ್ವ ಯುದ್ಧ ಆದಮೇಲೆ ನಾವು ರೂಲ್ ಬೇಸ್ಡ್ ಆರ್ಡರ್ನ ತಗೊಂಡ್ಬಂದ್ವಿ. ಯಾವನು ಬಲಶಾಲಿಯೋ ಅವನೇ ರಾಜ ಅನ್ನೋದಲ್ಲ, ಒಂದು ರೂಲ್ ಬೇಸ್ಡ್ ಆರ್ಡರ್. ಯಾರೋ ಏಕಾಕಿ ಯಾವುದೋ ದೇಶದ ಮೇಲೆ ಯುದ್ಧ ಮಾಡೋದಾಗ್ಲಿ, ಯಾವನೋ ಹೋಗಿ ಯಾವನೋ ಅಧ್ಯಕ್ಷನ ಎತ್ತಾಕೊಂಡ್ ಬರೋದಾಗ್ಲಿ, ಇದೆಲ್ಲ ಆಗಬಾರ್ದು ಅಂತ ರೂಲ್ ಬೇಸ್ಡ್ ಆರ್ಡರ್ನ ತಗೊಂಡ್ಬಂದ್ವಿ ನಾವು. ಆ ರೂಲ್ ಬೇಸ್ಡ್ ಆರ್ಡರ್ಗೆ ಧಕ್ಕೆ ಆದಾಗ ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವವಾಗಿ ನನ್ನ ನಿಲುವು ಏನಿರಬೇಕು ಅದನ್ನ ವಿರೋಧ ಮಾಡಬೇಕು ತಾನೆ, ಅಥವಾ ಅದಕ್ಕೆ ಪುಷ್ಟಿ ಕೊಡೋ ಥರ ನಡ್ಕೊಳ್ಳೋದಾ? ಈಗ ವೆನೆಜುವೆಲಾ ಅಧ್ಯಕ್ಷನ ಅಪಹರಣ ಮಾಡ್ಕೊಂಡು ಹೋಗ್ಬಿಟ್ರಿ, ಒಂದು ಮಾತು ಮಾತಾಡಲಿಲ್ಲ. ಎಲ್ಲ ವೆನೆಜುವೆಲಾ ಅಲ್ಲ, ಇಟ್ ಈಸ್ ಅಟ್ಯಾಕ್ ಆನ್ ಸಾವರ್ನಿಟಿ. ಒಂದು ದೇಶದ ಸಾರ್ವಭೌಮತೆ ಮೇಲೆ ಅಟ್ಯಾಕ್ ಅದು. ಈಗ ನೀವು ಸರಿ, ಇರಾನ್ ಮತ್ತು ಅಮೆರಿಕ ಮಧ್ಯೆ ಏನೇ ಸಮಸ್ಯೆ ಇರಲಿ, ಅದು ಯಾವುದೇ ಒಂದು ವ್ಯಾಜ್ಯಗಳನ್ನು ಕೂತು ಬಗೆಹರಿಸಿಕೊಳ್ಳೋದಕ್ಕಿಂತ ಅಥವಾ ಯುದ್ಧವನ್ನು ಅಧಿಕೃತವಾಗಿ ಘೋಷಣೆ ಮಾಡೋದಕ್ಕಿಂತ ರಾತ್ರೋರಾತ್ರಿ ಒಬ್ಬ ಅಧ್ಯಕ್ಷನ ಮನೆ ಕಚೇರಿ ಮೇಲೆ ದಾಳಿ ಮಾಡಿ, ಕ್ಷಿಪಣಿ ದಾಳಿ ಮಾಡಿ, ಅವನ ಕುಟುಂಬ, ಅವನ ಸಹಚರರು, ಎಲ್ಲರನ್ನು ಹತ್ಯೆ ಮಾಡೋದಿದೆಯಲ್ಲ, ಇದು ಯುದ್ಧನ, ಇದು ಟೆರರಿಸಮ್, ಇದು ಯುದ್ಧ ಮಾಡೋ ರೀತಿನ, ಇದು ಭಯೋತ್ಪಾದನೆ ಮಾಡೋ ರೀತಿನ. ಇದನ್ನ ನಾನು ವಿರೋಧ ಮಾಡಬೇಕಾ? ಅಥವಾ ನಾನು ಹೋಗಿ ಅವ್ರ ಜೊತೆ ಅವ್ರ ಸಂಸತ್ತಿಗೆ ಹೋಗಿ ಯಾವ ನೆತನ್ಯಾಹುವನ್ನ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ವಾರ್ ಕ್ರಿಮಿನಲ್ ಅಂತ ಘೋಷಣೆ ಮಾಡಿದೆ. ಬೆಂಜಮಿನ್ ನೆತನ್ಯಾಹು ಈಸ್ ಅ ವಾರ್ ಕ್ರಿಮಿನಲ್. 124 ದೇಶಗಳು ಸದಸ್ಯರಿರುವಂತ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅದು. ಆ 124 ದೇಶಗಳಿಗೆ ನೆತನ್ಯಾಹು ಹೋಗ್ಬಿಟ್ರೆ ಅರೆಸ್ಟ್ ಆಗಿಬಿಡ್ತಾನೆ. ಅಂತ ನೆತನ್ಯಾಹು ಜೊತೆ ನಿಂತು ನೀವು ಫೋಟೋ ತೆಗೆಸ್ಕೊಳ್ತೀರಿ, ಅವ್ರ ಸಂಸತ್ತಿಗೆ ಹೋಗ್ತೀರಿ, ಮೆಚ್ಚುಗೆ ಮಾತಾಡ್ತೀರಿ, ತಬ್ಬಿಕೊಳ್ತೀರಿ. ಅದು ತಬ್ಬಿಕೊಂಡ 3ನೇ ದಿವಸಕ್ಕೆ ಅಟ್ಯಾಕ್ ಆಗುತ್ತೆ, ನಿಮ್ಮಿಂದ ಒಂದು ಮಾತು ಹೊರಡೋದಿಲ್ಲ. ಅಂದರೆ ನಾವು ನಾನ್ ಅಲೈನ್ಡ್ ಮೂವ್ಮೆಂಟನ್ನು ಶುರು ಮಾಡಿದ್ವಿ. ಅಲಿಪ್ತ ನೀತಿ. ಅಲಿಪ್ತ ನೀತಿ ಅಂದರೆ ಏನು? ನಾನು ನಿಮ್ಮ ಪರವಾಗಿಲ್ಲ, ನಿಮ್ಮ ಪರವಾಗಿಲ್ಲ. ಅಲಿಪ್ತ ಬೇರೆ, ನಿರ್ಲಿಪ್ತ ಬೇರೆ ಷರತ್. ನಿರ್ಲಿಪ್ತ ಅಂದ್ರೆ ಯಾವನ ಏನಾದ್ರು ಮಾಡ್ಕೊಳ್ಳಿ ಬಿಡ್ರಿ ಅಂತ ನನ್ನ ಮನೆಯಲ್ಲ ಇರೋದು. ಅಲಿಪ್ತ ಅಂದ್ರೆ ಐ ಡೋಂಟ್ ಟೇಕ್ ಎನಿ ಸೈಡ್ಸ್, ಬಟ್ ಐ ಆಮ್ ಆಲ್ವೇಸ್ ಆನ್ ದ ಸೈಡ್ ಆಫ್ ಫೇರ್ನೆಸ್. ನ್ಯಾಯದ ಬಗ್ಗೆ ನಾನು ಮಾತಾಡ್ತೇನೆ, ಆದ್ರೆ ಯುದ್ಧದಲ್ಲಿ ಭಾಗವಹಿಸೋದಿಲ್ಲ. ಅವನು ಯುದ್ಧಕ್ಕೂ ನಾನು ಸಪೋರ್ಟ್ ಮಾಡೋದಿಲ್ಲ, ನಿನ್ನ ಯುದ್ಧಕ್ಕೂ ಸಪೋರ್ಟ್ ಮಾಡೋದಿಲ್ಲ. ಬಟ್ ಐ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಫಾರ್ ವಾಟ್ ಈಸ್ ರೈಟ್. ವಾಟ್ ಈಸ್ ರೈಟ್, ಐ ವಿಲ್ ಸ್ಟ್ಯಾಂಡ್ ಫಾರ್ ಇಟ್. ಈಗ ರಷ್ಯಾದ ಈ ಆಯಿಲ್ ಕ್ರೈಸಿಸ್ ಬಂದಾದ್ಮೇಲೆ 30 ದಿನಗಳ ಮಟ್ಟಿಗೆ ನಾವು ನಿಮ್ಗೆ ವಿನಾಯಿತಿ ಕೊಟ್ಟಿದ್ದೇವೆ ಅಂತ ಟ್ರಂಪ್ ಹೇಳ್ತಾನೆ. ಯಾರು ವಿನಾಯಿತಿ ಕೊಡಕ್ಕೆ? ಯಾರಪ್ಪ ನಿಮ್ಗೆ ಹೇಳ್ಬೇಕಲ್ಲ ನೀವು. ಹೌದು, ಯಾರು ವಿನಾಯಿತಿ ಕೊಡಕ್ಕೆ? ನನಗೆ ಯಾರಿಗೂ ಸರಿ ಅನ್ನಿಸ್ಲಿಲ್ಲ. ಈಗ ರಷ್ಯಾದಿಂದ ತಗೋಬೇಡಿ ಅಂತ ಕಂಡೀಷನ್ ಹಾಕೋದು, ಮತ್ತೆ ಈ ಒಂದು 30 ಡೇಸ್ ನಿಮ್ಗೆ ಕಂಡೀಷನ್ ಕೂಡ ಯಾವ ಕಾಲದಲ್ಲಿ ಹಾಕ್ತಾರೆ? ಅದು ಟೆರಿಫ್ ಎಲ್ಲ ಬಂದಾದ್ಮೇಲೆ 3% ಇದ್ದದ್ದನ್ನು 50 ತಗೊಂಡೋಗಿ 50 18 ತಗೊಂಡ್ಬಂದು ಹಾಕ್ತಾರಲ್ಲ, ಯಾವಾಗ ಹಾಕ್ತಾರೆ? ಭಾರತ ಮೂಲದ ಒಬ್ಬ ವಕೀಲರು ಅಮೆರಿಕದಲ್ಲಿ ಸುಪ್ರೀಂ ಕೋರ್ಟ್ಗೆ ದಾವೆ ಹೂಡಿ ವಾದ ವಿವಾದಗಳ ಮುಗಿದು ತೀರ್ಪು ಮಾತ್ರ ಕಾಯ್ದಿರಿಸಲಾಗಿರ್ತದೆ. ನಾವು ಆ ಅಗ್ರಿಮೆಂಟ್ಗೆ ಸೈನ್ ಹಾಕಿದ 2 ವಾರದಲ್ಲೇ ಅಮೆರಿಕದ ಸುಪ್ರೀಂ ಕೋರ್ಟು, ಬಿಕಾಸ್ of an Indian origin lawyer, American Supreme Court says Trump has given illegal tariffs. ಎಲ್ಲ ಟ್ರೇಡ್ ಟೈಮ್ಸ್ ಇಲ್ಲಿಗಲ್ ಅಂತ ಅಮೆರಿಕ ಸುಪ್ರೀಂ ಕೋರ್ಟ್ ಹೇಳ್ತದೆ. ಅಲ್ಲಿವ್ರಿಗೆ ಕಾಯಕ್ಕೆ ನಿಮಗೆ ಕಷ್ಟ ಇತ್ತು, ಯಾಕೆ ಅವಸರ ಮಾಡಿದ್ರೆ? ಏನ್ ಹೇಳ್ತೀವಿ? ಜಾಗತಿಕ ಮಟ್ಟದಲ್ಲಿ ಒಂದು ಯುದ್ಧ ನಡೀತಾ ಇದೆ ಅಂತ ಹೇಳಿದಾಗ ಇವತ್ತಿಗೆ 13 ದಿನ ಕಂಪ್ಲೀಟ್ ಆಗಿ 14ನೇ ದಿನ. ಸುಮ್ಮನೆ ಖಂಡಿತವಾಗ್ಲೂ ಕೇಂದ್ರ ಸುಮ್ಮನೆ ಕೂತಿಲ್ಲ. ಯುದ್ಧ ನಡೀತಾ ಇದ್ದ ಸಮಯದಲ್ಲಿ ಇವರು ವಿರೋಧ ಪಕ್ಷವಾಗಿ ಇಷ್ಟೊತ್ತು ಮಾತಾಡ್ತಿದ್ರು. ಇವರು ಕಾಂಗ್ರೆಸ್ ವಕ್ತಾರ ಅವಾಗಲೇ ಒಂದು ಮಾತು ಹೇಳಿದ್ರು, ಲೋಕಸಭೆಯಲ್ಲಿ ವಿರೋಧ ಪಕ್ಷವಾಗಿ ವಿರೋಧ ಪಕ್ಷದ ಒಂದು ನಾಯಕರಾಗಿದ್ದಂತ ರಾಹುಲ್ ಗಾಂಧಿ ಅವರು ಈ ಕಮರ್ಷಿಯಲ್ ಗ್ಯಾಸ್ ಬಗ್ಗೆ ಮಾತಾಡ್ಬೇಕಾ, ಯಾವ್ದ್ರ ಬಗ್ಗೆ ಮಾತಾಡ್ಬೇಕು, ಈಗಿನ ಸ್ಥಿತಿಯ ಬಗ್ಗೆ ಮಾತಾಡ್ಬೇಕಾ, ಅಥವಾ FC ಫೈಲ್ ಬಗ್ಗೆ ಮಾತಾಡ್ಲಿ? ಇಟ್ ಈಸ್ ರಿಲೆವೆಂಟ್. ಆದ್ರೆ ಈಗ ಯಾವ್ದು ಬೇಕು ಮಾತಾಡಿ. ಅಲ್ಲಲ್ಲ, ನಾನು ಹೇಳುದು ಒಂದು ನಿಮಿಷ ನಂಗೆ ಸಮಯ ಕೊಡಿ. ನಿಜವಾಗ್ಲೂ ರಾಜ್ಯದ ಅಥವಾ ದೇಶದ ಜನರ ಬಗ್ಗೆ ಇವ್ರಿಗೆ ಕಾಳಜಿ ಇದ್ರೆ ಈಗಿನ ಪ್ರಸ್ತುತ ಏನು ಅನ್ನೋದು ಅವ್ರಿಗೆ ಅಷ್ಟು ನಾಲೆಜ್ ಇಲ್ಲದೆ ಹೋಯ್ತಾ? ಮಾತಾಡ್ಲಿ, ನಾವು ಯಾವುದಕ್ಕೂ ಮಾತಾಡೋದು ಬೇಡ ಅಂತ ಹೇಳಲ್ಲ. ನಾವು ಈಗಿನ ಇಷ್ಟು ಪರಿಸ್ಥಿತಿ ನಡೀತಾ ಇದೆ, ಒಂದೊಂದು ಚೈನ್ ಲಿಂಕ್ ಇದು. ಒಂದು ತೊಂದರೆ ಆದ್ರೆ ಏನ್ ಆಗ್ಬಹುದು ಅನ್ನೋದು ಚೈನ್ ಲಿಂಕ್ ಇರುತ್ತೆ. ರಾಜ್ಯ ಪ್ರತಿಯೊಂದಕ್ಕೂ ಬೆಟ್ಟು ತೋರಿಸುವಂತ ಕಾಂಗ್ರೆಸ್ ನೇರವಾಗಿ ಕೇಂದ್ರಕ್ಕೆ ಬೆಟ್ಟು ತೋರಿಸಲಿ. ಹೌದು, ಕೇಂದ್ರಕ್ಕೆ ಮಾತಾಡ್ಲಿ, ಸಂಸದರಿಗೂ ಮಾತಾಡ್ಲಿ, ನಿಯೋಗ ತಗೊಂಡೋಗ್ಲಿ, ನಾವು ಬೇಡ ಹೇಳಲ್ಲ. ಖಂಡಿತವಾಗ್ಲೂ ರಾಜ್ಯದ ವಿಷಯ ಬಂದಾಗ ಒಟ್ಟಾಗಿ ಇದ್ ಮಾಡ್ಬೇಕೇ ಹೊರತು ಇಡೀ ದೇಶದಲ್ಲಿ ಫಸ್ಟ್ ಈ ತರ ತೀವ್ರವಾಗಿ ಈ ತರ ಸಿಲಿಂಡರ್ ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ಗುರುತಿಸಿದೆ ಕರ್ನಾಟಕ. ಅರ್ಥ ಆಯ್ತಾ? ಯಾಕೆ ಮಾಡಬೇಕು? ಈಗ ತಾನೇ ನಾನು ಈಗ ನೋಡ್ಕೊಂಡು ಬಂದೆ, ಯಾದಗಿರಿಯಲ್ಲಿ ಒಂದು ಸಮಾಜವಾದಿ MLA ಮನೆಯಲ್ಲಿ 50-60 ಸಿಲಿಂಡರ್ಗಳಿದೆ ಅಂತ. ಅಂದ್ರೆ ನಾನು ಹೇಳ್ತಿರೋದು,
ಈ ವಾಹಿನಿ ಮುಖಾಂತರ ಮಾನ್ಯ ಸಿದ್ದರಾಮಯ್ಯನವರಿಗೆ DCM ಅವರಿಗೆ ನಾನು ಆಹಾರ ಯಾರು ಮುನಿಯಪ್ಪ ಅವರು ಇದ್ದಾರೆ ಮುನಿಯಪ್ಪನವ್ರೆ, ದಯವಿಟ್ಟು ನಿಮ್ಮ ಒಂದು ಎಷ್ಟೊತ್ತು ಬೇಕು ನಿಮಗೆ, ಎಷ್ಟು ನಮ್ಮ ರಾಜ್ಯದಲ್ಲಿ ಎಷ್ಟು ಸಿಲಿಂಡರ್ ಇದೆ ಅಥವಾ ಎಷ್ಟು ಯಾವುದು ಕಮರ್ಷಿಯಲ್ ಸಿಲಿಂಡರ್ ಇದೆ ಅಂತ ಲೆಕ್ಕ ತಗೊಳಕ್ಕೆ ಎಷ್ಟೊತ್ತು ಬೇಕು, ಬೇರೆ ಬೇಡ ಕೇಂದ್ರಕ್ಕೆ ನೀವು ಬಿಟ್ಟು ತೋರಿಸಿ. ಇಲ್ಲಿ ಬಂದಿರೋದು ಎಷ್ಟು ನೋಡಿ ಜನರಿಗೆ. ನಾವು ನಿನ್ನೆ ಯಾರೊಬ್ರು ಆಟೋ ಡ್ರೈವರು ಬೇರೆ ಇದರಲ್ಲಿ ಮಾತಾಡ್ತಾ ಇದ್ರು ಪಾಪ, ಒಂದು ಕಡೆ ಹೋದ್ರೆ ಒಂದು ರೇಟ್ ಹೇಳ್ತಾರೆ, ಇನ್ನೊಂದು ಕಡೆ ಹೋದ್ರೆ ಇನ್ನೊಂದು ರೇಟ್ ಇದ್ದಾರೆ. ಇದಕ್ಕೂ ಸರಿ ಮಾಡಕ್ಕೂ ಕೇಂದ್ರ ಬರ್ಬೇಕಾ? ಅವ್ರ ಹತ್ರ ತಗೊಳಕ್ಕಿಂತ ಈ ಕಳ್ಳ ಮಾರುಕಟ್ಟೆಲ್ಲೇ ಜಾಸ್ತಿ ಸಿಗ್ತಾ ಇದೆ ಅನ್ನೋದು ಅಲ್ಲ, ನಾ ಹೇಳುದು ಕಳ್ಳ ಮಾರ್ಕೆಟ್ ಅಲ್ಲಿ ಏನಿದೆ ಅಂತ ಹೇಳೋದಕ್ಕೆ ಚೆಕ್ ಮಾಡಕ್ಕೆ ನಮ್ಮ ರಾಜ್ಯದಲ್ಲಿ ನೋಡಪ್ಪ ಇಷ್ಟು 10 ಇದೆ, ಇಲ್ಲ 20 ಇದೆ, ಲೆಕ್ಕ ಸಿಗಲ್ವಾ? ಯಾಕೆ ಸಿಗ್ತಾ ಇಲ್ಲ? ಎಲ್ಲ DC ಗಳಿಗೆ ಎಲ್ಲ ಡಿಸ್ಟ್ರಿಕ್ಟ್ ಗಳಿಗೆ ಹೇಳಿದ್ರೆ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟಿದೆ ನಾವು ಆಗ ಹೇಳ್ಬೋದು, ನೋಡಿ ನಮ್ಮ ಹತ್ರ 5 ದಿನಕ್ಕಿದೆ, 3 ದಿನಕ್ಕಿದೆ. ಯಾಕೆ ಇವತ್ತೇ ಕ್ಲೋಸ್ ಮಾಡುವಂತ ಪರಿಸ್ಥಿತಿ ನೋಡಿ ಬಾಗಲಕೋಟೆ. ನಿಮ್ಮ ಮಾತಿನ ಅರ್ಥ ಚಿಕ್ಕದಾಗಿ ಹೇಳ್ಬೇಕಂದ್ರೆ ಕೇಂದ್ರ ಇಲ್ಲಿ ಸಮಸ್ಯೆ ಎದುರಿಸ್ತಾ ಇದ್ರು ಕೂಡ ರಾಜ್ಯದ ಪರವಾಗಿ ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಅನ್ನೋದು ಒಂದು ಸೆಕೆಂಡ್, ನಿನ್ನೆ ನಾನು ಒಂದು ಇದರಲ್ಲಿ ರಿಯಾಲಿಟಿ ಚೆಕ್ ನೋಡಿದೆ ನಾನು. ಕೋಲಾರದಲ್ಲಿ ಬುದ್ಧಿಮಾನ್ಯ ಮಕ್ಕಳಿಗೆ ಊಟ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಬಾಗಲಕೋಟೆಯಲ್ಲಿ ಬಿಸಿ ಊಟಕ್ಕೆ ಪ್ರಾಬ್ಲಮ್ ಇದೆ ಅಂತ. ನಿಜಕ್ಕೂ ಇವತ್ತು ಆ ತರ ತೊಂದರೆ ಇದೆಯಾ? ಅಥವಾ ನಿನ್ನೆ ಯಾರೋ ಇವರು ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳು ಎಲ್ಲೋ ಒಂದ್ ಕಡೆ ಮಾರ್ಕೆಟ್ ಅಲ್ಲಿ ಟೀ ಮಾಡ್ಕೊಂಡು ಕಟ್ಟಿಗೆಯಲ್ಲಿ ಸೌದೆಯಲ್ಲಿ ಟೀ ಕೊಡ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಟೀ ಕಷ್ಟ ಇರ್ಬೋದು, ನೀವು ಟೀ ಕೊಡಿ. ನಿಜಕ್ಕೂ ಮನೆಯಲ್ಲಿ ಟೀ ಮಾಡಕ್ ಕಷ್ಟ ಇದೆಯಾ ಅಂದ್ರೆ ಪ್ಯಾನಿಕ್ ಮಾಡ್ತಾ ಇದ್ದೀರಾ ಜನರಿಗೆ. ನಾನು ಹೇಳ್ತಾ ಇರೋದು ನೋಡಿ, ಖಂಡಿತ ನೀವು ವಿರೋಧ ಪಕ್ಷವಾಗಿ ಅಥವಾ ಕೇಂದ್ರದಲ್ಲಿ ಮೋದಿ ಇದ್ದಾರೆ, ನೀವೇನ್ ಜರಿಬೇಕಾ ಜರೀರಿ, ನಾ ಬೇಡ ಹೇಳಲ್ಲ. ಆದ್ರೆ ಒಂದು ಜಾಗತಿಕ ಮಟ್ಟದಲ್ಲಿ ಯುದ್ಧ ನಡೀತಾ ಇರುವಾಗ, ಜಾಗತಿಕ ಮಟ್ಟದಲ್ಲಿ ಬೆಂಗಳೂರಿನ ಕರ್ನಾಟಕನ ಹೆಸರನ್ನ ಇದು ಮೊದಲ ಬಾರಿ ಅಲ್ಲ, ಅನೇಕ ಬಾರಿ ಈ ತರ ಮರ್ಯಾದೆ ತೆಗೆದಿದ್ದಾರೆ. ಇಡೀ ರಾಜ್ಯ, ಇಡೀ ದೇಶದಲ್ಲಿ ಫಸ್ಟ್ ಕರ್ನಾಟಕ, ಡ್ರಗ್ಸ್ ಅಲ್ಲೂ ಫಸ್ಟ್ ಕರ್ನಾಟಕ, ಈ ಹೋಟೆಲ್ ಕ್ಲೋಸ್ ಮಾಡೋದು ಕರ್ನಾಟಕ. ಎಲ್ಲಾ ವಿಷಯದಲ್ಲೂ ಇವರು ಕೇಂದ್ರಕ್ಕೆ ಬಿಟ್ಟು